ಇಲ್ಲ ಏನಾಗಿದೆ, ಒಂದು ಎಂ ಪಿ ಆದಮೇಲೆ ಅವರು ಮೋದಿಜಿಯವರು ಇಲ್ಲಿ ಬೆಳಗಾವಿಗೆ ಬಂದು ಇಲ್ಲಿ ಪಬ್ಲಿಕ್ ರ್ಯಾಲಿ ಅಡ್ರೆಸ್ ಮಾಡಿದರು. ಅದರಿಂದ ನಮ್ಮ ಇಲೆಕ್ಷನ್ ಗೆಲ್ಲಲಿಕ್ಕೆ ಅನುಕೂಲ ಆಯಿತು. ಅದಕ್ಕೆ ಅವ್ರಿಗೊಂದು ಅಭಿನಂದನೆ ಹೇಳೋ ಸಲುವಾಗಿ ಒಂದು ಟೈಮ್ ಕೇಳಿದ್ದೆ ನಾನು. ನಿನ್ನೆ ಕೊಟ್ಟರು ಟೈಮು. ಬೆಳಿಗ್ಗೆ ಹೋಗಿದ್ದೆ ನಾನು. ಹೋಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸಿ ಗೌರವ ಕೊಟ್ಟು ಥ್ಯಾಂಕ್ಸ್ ಹೇಳಿ ಬಂದೆ. ಮತ್ತು ಅವರ ಆಶೀರ್ವಾದ ಮತ್ತು ಮಾರ್ಗದರ್ಶನ ಯಾವಾಗಲೂ ಇರಬೇಕು. ನೀವು ಬೆಳಗಾವಿಗೆ ಬಂದು ಹೋಗಿದ್ದರಿಂದ ಭಾಳಷ್ಟು ಅನುಕೂಲ ಆಯಿತು. ಜನರಲ್ಲಿ ಬಿ ಜೆ ಪಿ ಬಗ್ಗೆ ಒಂದು ಜಗದೀಶ್ ಶೆಟ್ಟರ್ಗೆ ಆರಿಸಿ ತರಬೇಕು ಅನ್ನುವಂಥ ಒಂದು ವಾತಾವರಣ ನಿರ್ಮಾಣ ಆಯಿತು. ಒಳ್ಳೆಯದಾಗಿದೆ ಅನ್ನೋದು, ಅದಕ್ಕೆ ಅವ್ರಿಗೆ ಒಂದು ವಿಶ್ ಮಾಡಲಿಕ್ಕೆ ನಿನ್ನೆ ಹೋಗಿದ್ದೆ. ಮತ್ತು ಇಲ್ಲಿ ಏನೊಂದು ಬೇಡಿಕೆಗಳದಾವ. ಈಗ ಒಂದು ಯಲ್ಲಮ್ಮ ಗುಡ್ಡಕ್ಕೆ, ರೇಣುಕಾ ಯಲ್ಲಮ್ಮ ಗುಡ್ಡಕ್ಕೆ 100 ಕೋಟಿ ನಿಮ್ಮ ಟೂರಿಸಂ ಡಿಪಾರ್ಟ್ಮೆಂಟ್ ಬಿಡುಗಡೆ ಮಾಡೋದು, ಅದಕ್ಕೂ ಅಭಿನಂದನೆ ಸಲ್ಲಿಸಿದೆ. ಮತ್ತು ಅಲ್ಲೇ ಶಬರಿ ಕೊಳ್ಳ ಅಂತ ಇದೆ, ಅದೂ ಡೆವಲಪ್ಮೆಂಟ್ ಮಾಡುವಂಥದ್ದು ಅವಶ್ಯಕತೆ ಇದೆ ಅನ್ನುವಂಥದ್ದು ಹೇಳಿದೆ. ಆಮೇಲೆ ವಂದೇ ಭಾರತದ್ದು ಅದು ರೈಲ್ವೆ ಇಲಾಖೆ, ರೈಲ್ವೆ ಮಿನಿಸ್ಟ್ರಿಗೆ ಭಾಳಷ್ಟು ಸಲ ರಿಕ್ವೆಸ್ಟ್ ಮಾಡಿದ್ದೀನಿ. ಬೇರೆ ಬೇರೆ ಕಾಣಿಸುವಾಗಿ ಅದು ಹೆಲ್ಡಪ್ ಆಗ್ತಾಯಿದೆ. ಆ ಹಿನ್ನೆಲೆಯಲ್ಲಿ ನೀವೇ ಸ್ವಲ್ಪ ಇಂಟರ್ವ್ಯೂನ್ ಆಗಬೇಕಿದ್ರಾಗೆ. ಸುಮ್ಮನೆ ಟೆಕ್ನಿಕಲ್ ರೀಸನ್ಸ್ ಅಂತೇಳಿ ಹಾಗೆ ಮುಂದೆ ಹೊತ್ಕೊಂಡು ಹೋಗ್ತಿದ್ದಾರೆ. ಹಿಂದೆಲ್ಲ 2023 ಅದು ಕ್ಲಿಯರ್ ಆಗಿತ್ತು ರೈಲ್ವೆ ಬೋರ್ಡ್ನಿಂದ. ಹಾಗಿದ್ದಾಗೂ ಅದನ್ನು ಇಲ್ಲಿವರೆಗೆ ಎಕ್ಸ್ಟೆನ್ಷನ್ ಮಾಡ್ತಾಯಿಲ್ಲ. ಅದಕ್ಕೆ ನೀವೇ ಇಂಟರ್ವ್ಯೂನ್ ಆಗಿ ಬೆಳಗಾವಿ ಅಭಿವೃದ್ಧಿ ದೃಷ್ಟಿಯಿಂದ ಈ ಭಾಗದ ಜನರ ಸಲುವಾಗಿ ಅದು ಮಾಡೋದು ಅವಶ್ಯಕತೆ ಇದೆ. ಅದಕ್ಕನ್ನು ಎಕ್ಸ್ಟೆನ್ಷನ್ ಮಾಡಲಿಕ್ಕೆ ನೀವೇ ಇನ್ಸ್ಟ್ರಕ್ಷನ್ ಕೊಡಿ ಅಂತ ಹೇಳಿ ಅವ್ರಿಗೆ ಒಂದು ರಿಟರ್ನ್ ಅವ್ರು ಇದನ್ನು ಕೊಟ್ಟಿದ್ದೀನಿ, ಲಿಖಿತವಾಗಿ ಮನವಿನೂ ಕೊಟ್ಟಿದ್ದೀನಿ. ಅವ್ರು ನೋಡಿದ್ರು, ಅದನ್ನೆಲ್ಲ ಆಯಿತು, ಅದನ್ನು ನಾನು ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಮತ್ತು ಅದ್ರ ಜೊತೆಗೆ ಈ ಉಡಾನ್ ಯೋಜನೆ ಆಗಿದ್ದರಿಂದ, ಉಡಾನ್ ಯೋಜನೆ ಮೋದಿಜಿಯವರು ಅವ್ರು ಬಂದ ಮೇಲೆ ಆ ಉಡಾನ್ ಯೋಜನೆ ತೊಗೊಂಬಂದಿದ್ದರಿಂದ ಒಬ್ಬ ಜನಸಾಮಾನ್ಯ ಸಹಿತ ವಿಮಾನ ಸೇವೆ ಲಭ್ಯ ಆಗಿದೆ. ಮತ್ತು ವಿಮಾನದಲ್ಲಿ ಹಾರಾಟ ಮಾಡ್ತಾ ಇದ್ದಾರೆ ಕಡಿಮೆ ದರದಲ್ಲಿ. ಅದಕ್ಕಾಗಿ ಅದು ಏನು ಪೀರಿಯಡ್ ಇರ್ತದೆ, 3 ವರ್ಷ ಪೀರಿಯಡು. 3 ವರ್ಷ ಪೀರಿಯಡ್ ಇದ್ದಾಗ ಸಾಕಷ್ಟು ಫ್ಲೈಟ್ಗಳು ಬರ್ತವೆ. ಏರ್ಲೈನ್ಸು ಸಾಕಷ್ಟು ಆ ಸಬ್ಸಿಡಿ ಅವ್ರು ಸಿಗೋದ್ರಿಂದ ಅವರು ಮಾಡ್ತಾರೆ. ಆ ಪೀರಿಯಡ್ ಮುಗಿದ ಮೇಲೆ ಅವರು ಬೇರೆ ಬೇರೆ ಕಡೆ ಶಿಫ್ಟ್ ಮಾಡ್ತಾರೆ. ಅದರಿಂದ ಬೆಳವಣಿಗೆ ಕುಂಠಿತ ಆಗ್ತದೆ. ಅದಕ್ಕೆ ಈ ರೀತಿ ಟೈರ್ 2 ಸಿಟಿಗೆ ಏನೋ ಒಂದು ಫೆಸಿಲಿಟಿ ಕೊಟ್ಟಿದ್ರಿ, ಆ ಅವಧಿ ವಿಸ್ತರಣೆ ಮಾಡಬೇಕು, ಇನ್ನೂ ಹೆಚ್ಚು ಅವಧಿ ಹಾಕಬೇಕು. ಅದನ್ನು ಮಾಡಿದರೆ ಬೆಳಗಾವಿ ಅಂತ ನಗರದಲ್ಲಿ ಬೇರೆ ಬೇರೆ ನಗರಗಳಿಗೆ ಸಂಪರ್ಕ ಸಿಗ್ತದೆ ಅನ್ನುವಂಥದ್ದನ್ನು ಹೇಳಿದೆ. ಅವರು ಅದನ್ನು ವಿಚಾರ ಮಾಡತ್ತಿದ್ವಿ ಅಂತ ಹೇಳಿದರು ಅವರು. ಹೀಗಾಗಿ ಈ ಎಲ್ಲ ವಿಚಾರ ಬಗ್ಗೆ ಡಿಸ್ಕಷನ್ ಮಾಡೋ ಸಲುವಾಗಿ ನಾನು ಹೋಗಿದ್ದೆ. ಮತ್ತು ಭಾಳಷ್ಟು ಸಾಕಷ್ಟು ಸಮಯ ಕೊಟ್ಟರು. ಒಳ್ಳೆಯ ಚರ್ಚೆ ಆಗಿದೆ. ಹೀಗಾಗಿ ನರೇಂದ್ರ ಮೋದಿಯವರು ಭಾಳ ಒಂದು ಆತ್ಮೀಯವಾದಂಥ ಒಂದು ಚರ್ಚೆ ನನ್ನ ಜೊತೆ ಮಾಡಿದರು. ಒಳ್ಳೆಯ ಗೌರವನೂ ಕೊಟ್ಟರು. ಹೀಗಾಗಿ ನಾನು ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸರ್, ಈಗ ರಾಜ್ಯದ ಬಿಜೆಪಿ ಬೆಳವಣಿಗೆಗಳಿಗೆ ಮಾಹಿತಿ ಇನ್ನು ಜನರಲ್ ಆಗಿ ನಾವು ರಾಜ್ಯದ ರಾಜಕಾರಣದ ಬಗ್ಗೆ ಓವರಾಲ್ ಮಾತಾಡಿದ್ದೀನಿ ಹೊರತು ನಮ್ಮ ಬಿ ಜೆ ಪಿ ಬಗ್ಗೆ ಆಗಲಿ ಮತ್ತೊಂದಾಗಲಿ ಓವರಾಲ್ ಚರ್ಚೆ ಮಾಡಿದ್ವಿ. ಬಿಜೆಪಿಯಲ್ಲಿ ಸಾಕಷ್ಟು ಗೊಂದಲಗಳು ಇದ್ದಾವೆ, ಗೊಂದಲ ಇದ್ದಾವೆ. ಅದು ಅಲ್ಲ, ಅದ್ರ ಬಗ್ಗೆ ನಾ ಏನು ಚರ್ಚೆ ಮಾಡಲಿಲ್ಲ. ನಿಮ್ಮ ಕಡೆಯಿಂದ ಮಾಹಿತಿ ಒಟ್ಟು ಓವರಾಲ್ ಪೊಲಿಟಿಕಲ್ ಸೀನಿಯರ್ ಬಗ್ಗೆ ಅವರು ಮಾಹಿತಿ ತೊಗೊಂಡು ಕೊಟ್ಟಿದ್ದೀನಿ. ಸರ್, ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಹೊಸ ರೈಲ್ವೆ ಯೋಜನೆಗಳು ಬೇಡಿಕೆ ಇದೆ. ಅದನ್ನು ನಾ ಪ್ರಯತ್ನ ಮಾಡ್ತೇನೆ. ವೈಷ್ಣವಿ ಅವ್ರ ಮುಖಾಂತರ ಜಿ ಎಮ್ ಅವ್ರ ಜೊತೆ ಸಂಪರ್ಕದಲ್ಲಿದ್ದೇನೆ. ಅದರಲ್ಲಿ ಪರ್ಟಿಕ್ಯುಲರ್ಲಿ ಲೋಕಾಪುರದಿಂದ ರಾಮದುರ್ಗ ಮತ್ತು ಸೌದತ್ತಿ, ಅಲ್ಲಿಂದ ಧಾರವಾಡದವರೆಗೇನು ಹೊಸ ರೈಲ್ವೆ ಲೈನ್ ಮಾಡೋ ಸಲುವಾಗಿ ಒಂದು ಹಿಂದೊಮ್ಮೆ ಸರ್ವೆ ಆಗಿತ್ತು. ಅದು ಸರಿಯಾದಂಥ ಮಾಹಿತಿ ಇರಲಿಲ್ಲ. ಅದಕ್ಕೊಂದು ರೀಸರ್ವೆ ಮಾಡಬೇಕು ಅನ್ನುವಂಥದ್ದು ನಾನು ಅರ್ಜಿ ಮಾಡಿದ್ದೇನೆ ರೈಲ್ವೆ ಮಿನಿಸ್ಟ್ರಿಗೆ. ಒಂದು ಜಿ ಎಮ್ಗೂ ಅರ್ಜಿ ಮಾಡಿದ್ದೀನಿ. ಮೋಸ್ಟ್ಲಿ ಅದು ರೀಸರ್ವೆ ಮಾಡುವಂಥ ಹಂತದಲ್ಲಿ ಬರ್ತದೆ. ಸರ್, ಇವತ್ತು ಸಿ ಟಿ ರವಿ ಅವರಿಗೆ ಜೀವ ಬೆದರಿಕೆ ಕ್ಷಮೆ ಕೇಳಬೇಕು, ಇಲ್ಲ ನಿಮ್ಮನ್ನ ಕೊಲೆ ಮಾಡ್ತೀವಿ ಅನ್ನೋ ಬೆದರಿಕೆ ಬಂದಿದೆ. ನೋಡಿ, ಅದೇ ಇವತ್ತು ಸಿ ಟಿ ರವಿ ಅವ್ರನ್ನ ಒಂದು ಟಾರ್ಗೆಟ್ ಇಟ್ಟು ಇವತ್ತು ಅವ್ರನ್ನ ಮುಗಿಸ್ಬೇಕು ಅನ್ನುವಂಥ ಒಂದು ಹುನ್ನಾರ ನಡೀತಾ ಇದೆ, ಒಂದು ಷಡ್ಯಂತ್ರ ನಡೀತಾ ಇದೆ. ಆ ಹಿನ್ನೆಲೆಯಲ್ಲಿ ಏನೊಂದು ಹಿಂದುತ್ವ ಬಗ್ಗೆ ಹೋರಾಟ ಮಾಡುವಂಥ ವ್ಯಕ್ತಿ ಸಿ ಟಿ ರವಿ. ಮತ್ತು ಇಲ್ಲೇ ವಿಧಾನಸಭೆಯಲ್ಲಿ ಮಾತನಾಡುವಂಥ ವಿಚಾರಗಳ ಬಗ್ಗೆ ಅವರು ಡಿನೈ ಮಾಡಿದಾಗೂ ಸಹಿತ ಒಂದು ಎನ್ಕ್ವೈರಿ ಅಂತ ಮಾಡಿದ್ದಾರೆ. ಎನ್ಕ್ವೈರಿ ಮಾಡಲಿಲ್ಲ. ಹೀಗಾಗಿ ಇಲ್ಲಿ ಸಭಾಪತಿಗಳು ಮತ್ತು ಸ್ಪೀಕರ್ ಅವರು ಕಮಾಂಡ್ ಇಲ್ಲಿ ವಿಧಾನಮಂಡಲ ನಡೆದಾಗ ಯಾರೋ ಒಬ್ಬರು ಶಾಸಕರನ್ನ ನೀವು ಅರೆಸ್ಟ್ ಮಾಡಲಿಕ್ಕೆ ಬರೋದಿಲ್ಲ, ಅವ್ರು ಒಪ್ಪಿಗೆ ಇಲ್ದೇ ಅದನ್ನು ಅರೆಸ್ಟ್ ಮಾಡಿದ್ರಿ, ಕಾನೂನು ಬಾಹಿರವಾಗಿ ಅರೆಸ್ಟ್ ಮಾಡಿದ್ರಿ. ಮುಂದೆ ಹೈಕೋರ್ಟ್ನವ್ರು ಅದಕ್ಕೆ ಕಾನೂನು ಬಾಹಿರ ಅಂತ ಹೇಳಿ ಅದನ್ನು ಅವ್ರು ಬಿಡುಗಡೆ ಮಾಡಲಿಕ್ಕೆ ಇಮಿಡಿಯೇಟ್ಲಿ ಆರ್ಡರ್ ಮಾಡಿದರು. ಇಷ್ಟಾದರೂ ನೀವು ಬುದ್ಧಿ ಬರಲಿಲ್ಲ, ರಾಜ್ಯ ಸರ್ಕಾರಕ್ಕೆ ಬುದ್ಧಿ ಬರಲಿಲ್ಲ, ಸಂಬಂಧಪಟ್ಟಂಥ ಸಚಿವರಿಗೂ ಬುದ್ಧಿ ಬರಲಿಲ್ಲ. ಇನ್ನೂ ಅದನ್ನು ಅವ್ರು ಮುಗಿಸ್ಬೇಕನ್ನುವಂಥ ಒಂದು ಷಡ್ಯಂತ್ರ ನಡೀತಾ ಇದೆ. ಇವತ್ತು ಈ ರೀತಿ ಓಪನ್ ಆಗಿ ಒಬ್ಬರು ಲೆಟರ್ ಬರೀತಾರಂತಂದರೆ ಥ್ರೆಟ್ ಕೊಟ್ಟು ಎಲ್ಲೇ ಫೋನ್ ಮಾಡಿ ಹೇಳೋದು ಬೇರೆ, ಆದರೆ ಒಂದು ಓಪನ್ ಆಗಿ ಲೆಟರ್ ಬರ್ತದೆ ಅಂದರೆ ಇವತ್ತು ರಾಜ್ಯದಲ್ಲಿ ಯಾವ ರೀತಿ ಅರಾಜಕತೆ ಇದೆಯೋ ನೀವು ಅರ್ಥ ಮಾಡ್ಕೊಳ್ಳಿ. ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ನು ಭಾಳ ಕೊಲ್ಯಾಪ್ಸ್ ಆಗಿದೆ ಕರ್ನಾಟಕದಲ್ಲಿ. ಆ ಹಿನ್ನೆಲೆಯಲ್ಲಿ ಗುಂಡಾಗಿರಿ ಭಾಳ ಆಗ್ತಾಯಿದೆ, ಭ್ರಷ್ಟಾಚಾರ ಜಾಸ್ತಿ ಆಗಿದೆ. ಪೊಲೀಸರು ಸಹಿತ
ಸರ್ಕಾರದ ಒಂದು ಏಜೆಂಟ್ರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆ ಪರಿಸ್ಥಿತಿ ಇವತ್ತು ಆಗಿದ್ದರಿಂದ ಸಿ ಟಿ ರವಿ ಅಂತ ಒಬ್ಬ ಲೀಡರ್ಗೆ ತೊಂದರೆ ಕೊಡುವಂಥದ್ದು ನಿರಂತರವಾಗಿ ನಡೀತಾ ಇದೆ. ಎಲ್ಲಿ ಹೋಗಿ ಕ್ಷಮಾಪಣೆ ಕೇಳಬೇಕು ಮತ್ತೊಂದು ಅನ್ನುವಂಥದ್ದು ಈ ರೀತಿ ದಮ್ ಕೊಡುವಂಥದ್ದು ಏನಿದೆಲ್ಲ ಗುಂಡಾ ಸಂಸ್ಕೃತಿ, ಇದನ್ನು ಜನ ವಿರೋಧ ಮಾಡ್ತಾರೆ ಮತ್ತು ಭಾರತೀಯ ಜನತಾ ಪಾರ್ಟಿ ವಿರೋಧ ಮಾಡ್ತದೆ. ಅದಕ್ಕೆ ಇವತ್ತು ಯಾರು ಮೊದಲು ಥ್ರೆಟ್ ಕೊಟ್ಟಾರಲ್ಲ ಅವನ್ನ ನೀವು ಹಿಡಿಯುವಂಥ ಕೆಲಸ ಮಾಡಿ, ಅವನು ಒಳಗೆ ಅರೆಸ್ಟ್ ಮಾಡಿ ಒಳಗೆ ಹಾಕ್ರಿ ಅವ್ರನ್ನ. ಅದು ಬಿಟ್ಟು ಈಗ ಸಿ ಟಿ ರವಿ ಅಂತವ್ರು ಒಳಗೆ ಹಾಕೋದು. ಆದರೆ ಯಾರು ಥ್ರೆಟ್ ಕೊಡ್ತಾರೆ ಹೊಡಿಲಿಕ್ಕೆ ಹೋಗ್ತಾರೆ ವಿಧಾನಸಭೆಯಲ್ಲಿ ಹೊಡೆದು ಹೊಡಿಲಿಕ್ಕೆ ಹೋಗ್ತಾರೆ ಸಿ ಟಿ ರವಿಯನ್ನು. ಅಂಥವ್ರು ಆರಾಮಿದ್ದಾರೆ ಹೊರಗಡೆ.